ಚನ್ನಪಟ್ಟಣದಲ್ಲಿ ಹಾವು ಏಣಿ ಆಟ. ಚನ್ನಪಟ್ಟಣದಲ್ಲಿ ಈಗ ನಿಖಿಲ್ ಮುನ್ನಡೆಗೆ ಬಂದಿದ್ದಾರೆ. ಆಗ ಯೋಗೇಶ್ವರು, ಈಗ ಮತ್ತೆ ನಿಖಿಲ್. ಆಗಲೇ ಹೇಳಿದ್ವಲ್ಲ, ಇದು ಹಾವು ಏಣಿ ಆಟ ಲಾಸ್ಟ್ ಸುತ್ತವರೆಗೂ ಇರುತ್ತೆ. ನೀವೀಗ ಈಗ ನಿಖಿಲ್ ಕುಮಾರಸ್ವಾಮಿ ಮುಂದಿದ್ದಾರೆ ಅಂತಂದ್ರೆ ಅವರೇ ಗೆದ್ದು ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ, ಅಥವಾ ಯೋಗೇಶ್ವರ್ ಆವಾಗ ಮುನ್ನಡೆಯಲ್ಲಿದ್ರು ಅಂತ ಅವರೇ ಗೆಲ್ತಾರೆ ಅಂತಾನು ನೀವು ಅಭ್ಯರ್ಥಿಗಳಿಗೆ ಕೇಳಿದ್ರು ಈ ತುರುಸಿನ ಸ್ಪರ್ಧೆಯನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾರೇ ಗೆದ್ರೂ ಅಲ್ಪ ಮತಗಳ ಅಂತರದಲ್ಲೇ ಗೆಲ್ಲೋದಕ್ಕೆ ಸಾಧ್ಯ, ಏನು ಭಾರಿ ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಾನೂ ಗೊತ್ತಿತ್ತು. ಆದರೆ ಈಗ ಮುನ್ನಡೆಯ ಹಾವು ಏಣಿ ಆಟ ಮೊದಲ ಸುತ್ತಿನಿಂದಲೇ ಆರಂಭ ಆಗಿದೆ. ನಾವೇನು ಅನ್ಕೊಂಡಿದ್ವಿ, ಒಂದು 5 ಸುತ್ತಲ್ಲಿ ಒಬ್ಬರೇ ಮುನ್ನಡೆ ಕಾಯ್ಕೋತಾರೆ, ಆಮೇಲೆ 5ನೇ 6ನೇ ಸುತ್ತಿನ ನಂತರ ಈ ಹಾವು ಏಣಿ ಆಟ ಆರಂಭ ಆಗುತ್ತೆ ಅನ್ಕೊಂಡಿದ್ವಿ. ಆದರೆ ಹಾವು ಏಣಿ ಆಟ ಮೊದಲನೇ ಸುತ್ತಲ್ಲೇ ಆರಂಭ ಆಗಿದೆ. ಮೊದಲನೇ ಸುತ್ತಲ್ಲೇ ಈ ಹಾವು ಏಣಿ ಆಟ ಆರಂಭ ಆಗಿರೋದ್ರಿಂದ ಒಂದ್ಸಲ ಅವರು, ಒಂದ್ಸಲ ಇವರು, ಒಂದ್ಸಲ ಯೋಗೇಶ್ವರು, ಒಂದ್ಸಲ ನಿಖಿಲ್, ಈ ರೀತಿ ಯಾರು ಗೆಲ್ತಾರೆ ಅನ್ನುವ ಕುತೂಹಲ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಗೆಲುವು ಯಾರ ಪರ ಅನ್ನೋದು ನೀವೀಗ ಈ ಕ್ಷಣಕ್ಕೆ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಈಗ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಿಖಿಲ್ ಮುನ್ನಡೆ ಅಸಪ್ ನಾವು ಈಗ ಚನ್ನಪಟ್ಟಣ ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆ. ಕೇಂದ್ರ ಸಚಿವರಾಗಿ ತಮ್ಮ ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅವ್ರಿಗೆ. ಹಾಗಾಗಿ ಅದರಲ್ಲಿ ಏನಾಯಿತು, ಕೊನೆ ಹಂತದಲ್ಲಿ ಆಗಿರುವಂಥ ಬದಲಾವಣೆಗಳು. ಎಲ್ಲ ಒಂದು ಕಡೆ ಸಿ ಪಿ ಯೋಗೇಶ್ವರ್ಗೆ ಗೆಲ್ಲುವ ಸಾಧ್ಯತೆಗಳಿದ್ರು, ಅಂದರೆ ಬಹಳ ಸ್ಪಷ್ಟ ಸಾಧ್ಯತೆಗಳಿದ್ದಾಗಲೂ ಕೂಡ ಕೊನೆ ಹಂತದಲ್ಲಿ ಏನಾಯಿತು, ಸಮೀರ್ ಅಹಮದ್ ಖಾನ್ ಬಂದರು, ಏನೋ ಹೇಳಿಬಿಟ್ರು. ಅಲ್ಲಿ ಒಕ್ಕಲಿಗ ಓಟ್ಸ್ಗಳೆಲ್ಲವೂ ಕೂಡ ಕನ್ಸಾಲಿಡೇಟ್ ಆಗಿಬಿಟ್ವು. ಒಕ್ಕಲಿಗ ಓಟ್ಗಳೆಲ್ಲವೂ ಕೂಡ ಹೋಗಿ ಒಕ್ಕಲಿಗರ ನಾಯಕ, ಏಕೈಕ ನಾಯಕ, ಏಕಮೇವ ದ್ವಿತೀಯ ನಾಯಕ ಅಂತ ಕರೆಸ್ಕೊಳ್ಳೋ ದೇವೇಗೌಡರ ಮೊಮ್ಮಗನಿಗೆ ಬಿದ್ದಿದೆ ಅನ್ನೋದು ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಒಪ್ಕೊಳ್ಳುವಂಥ ವಿಚಾರ. ಆದರೆ ಅಲ್ಪಸಂಖ್ಯಾತ ಮತಗಳು, ಅಹಿಂದ ಮತಗಳು ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ. ಅಹಿಂದ ಮತಗಳ ಸಂಖ್ಯೆ ಏನು ಕಡಿಮೆ ಇಲ್ಲ ಅಲ್ಲಿ. ಸೊ ಅಹಿಂದ ಮತಗಳೇನಾಗುತ್ತೆ, ಈ ಹಿಂದೆ ಕುಮಾರಸ್ವಾಮಿ ನಿಂತಿದ್ದಾಗ ಒಂದಿಷ್ಟು ಜನ ಮುಸ್ಲಿಮರು ಕುಮಾರಸ್ವಾಮಿ ಪರ ಓಟ್ ಹಾಕಿದ್ರು. ಅಲ್ಲಿನ ಅಲ್ಪಸಂಖ್ಯಾತ ಮತಗಳು, ಅಹಿಂದ ಮತಗಳು ಕುಮಾರಸ್ವಾಮಿ ಪರ ಬಂದಿದ್ವು. ಯಾಕಂದರೆ ಕುಮಾರಸ್ವಾಮಿ ನಮ್ಮ ಲೀಡ್ರು ಅನ್ನೋದೊಂದಿತ್ತು, ದೇವೇಗೌಡರ ಮಗ ಅನ್ನೋದೊಂದಿತ್ತು. ಆ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿಗೆ ಈ ಹಿಂದೆ ಬಂದಂಥ ಮತಗಳು ಈ ಸಲ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ BJP ಜೊತೆಗೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನೀವು ಯಾರೇ ಆಗಿರಿ, ಏನೇ ಮಾಡಿರಿ, BJP ಜೊತೆ ಮೈತ್ರಿ ಹಾಕೊಂಡ್ರೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋದು ಅಲ್ಲಿನ ಮುಸ್ಲಿಂ ಮತದಾರರ ಮನಸ್ಸು. ಅಲ್ಲಿದ್ದು ಅಂತಲ್ಲ, ಸಾಮಾನ್ಯವಾಗಿ ಮುಸ್ಲಿಂ ಮತದಾರರು BJP ಅವರು ಇದ್ದಾರೆ ಅಂತಂದರೆ ಸ್ವಲ್ಪ ಹಿಂದೆ ಬರ್ತಾರೆ ಅನ್ನೋದನ್ನು ನಾವು ನೀವು ಘಂಟಾಘೋಷವಾಗಿ ಹೇಳೋದಕ್ಕಾಗದೇ ಇದ್ದರೂ ಒಪ್ಪಿಕೊಳ್ಳಲೇಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಆ ಓಟ್ ಶಿಫ್ಟ್ ಆಗಿದೆ. ಎಲ್ಲ ಒಕ್ಕಲಿಗರ ಓಟ್ಗಳು ಒಂದೇ ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಬಿತ್ತು ಅಂತಂದ್ರೂ ಕೂಡ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಅಹಿಂದ ಮತಗಳು, ಮುಸ್ಲಿಂ ಮತಗಳು ಕೂಡ ಇಲ್ಲಿ ಇದೆ. ಅದಕ್ಕೆ ಈ ಮುನ್ನಡೆ 520, 530, 540 ನೀವು ಅನ್ನಪೂರ್ಣ ತುಕಾರಾಮ್ ನೋಡಿ 2,500 ಓಟಲ್ಲಿ ಲೀಡಲ್ಲಿದ್ದಾರೆ.